ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ರಕ್ಷಾ ಸುಚಿರ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಹೆಮ್ಮರ್ ಫೂಟ್ ಬಗ್ಗೆ ಡೀಟೇಲ್ಸ್ ಕೊಡ್ತಾಯಿದ್ದೀನಿ. ಅಂದರೆ ಪಿಕೋ ಜಿಗ್ಜಾಗ್ ಅಂತ ಹೇಳ್ತೀವಲ್ಲ, ಅದು ಜಿಗ್ಜಾಗ್ ಮಾಡಿಸ್ತೀವಲ್ಲ ಸ್ಯಾರಿ ಎಡ್ಜ್ಗೆಲ್ಲ, ಅದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾಯಿದ್ದೀನಿ. ಅಂದರೆ ಜಿಗ್ಜಾಗ್ ಮಾಡಬೇಕಾದ್ರೆ ಥ್ರೆಡ್ ಟೆನ್ಷನ್ನು ತುಂಬ ಮುಖ್ಯ. ಅಲ್ಲಿ ಟೆನ್ಷನ್ನು 6 ಇದ್ದರೆ ನೀಟಾಗಿ ಬರುತ್ತೆ ಜಿಗ್ಜಾಗ್. ನಿಮ್ಮ ಹತ್ರ ಈ ಥರ ಪವರ್ ಮಷಿನ್ಸ್ ಇದ್ದರೆ ನೀವು ಜಿಗ್ಜಾಗ್ ಮಾಡೋಕ್ಕೆ ನೀಟಾಗಿ ಫಿನಿಶಿಂಗ್ ಬರ್ತಾ ಇಲ್ಲ ಅಂತಂದರೆ ನೀವು ಈ ಥರ ಥ್ರೆಡ್ ಟೆನ್ಷನ್ನು 6ಅಲ್ಲಿ ಇಟ್ಕೊಂಡು ಟ್ರೈ ಮಾಡಿ, ಆವಾಗ ನೀಟಾಗಿ ಬರುತ್ತೆ. ಮತ್ತು ಸ್ಟಿಚ್ ಲೆಂತುವೇ ಮೈನ್. ಅದರಲ್ಲಿ ಸ್ಟಿಚ್ ಲೆಂತ್ 2 ಇಂದ 3 ಒಳಗೆ ಇಟ್ಕೊಂಡ್ರೆ ಸಾಕು, ಮಧ್ಯದಲ್ಲಿ ಇಟ್ಕೊಂಡ್ರೆ ಸಾಕು, ಆವಾಗ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಒಂದ್ಸಲಿ ಟ್ರೈ ಮಾಡಿ ನೋಡಿ. ಸ್ಕಿಪ್ ಮಾಡಿದೆ ನೋಡಿ, ನಾನಿಲ್ಲಿ ಸ್ಟಿಚ್ ಮಾಡಿ ತೋರಿಸ್ತೀನಿ ಎಷ್ಟು ನೀಟಾಗಿ ಬರುತ್ತೆ, ಫಿನಿಶಿಂಗು ನೀಟಾಗಿ ಬರುತ್ತೆ ಅಂತ. ನೋಡಿ, ಇದು ನಂದು ಜನಮ ಮಷಿನ್ಸು. ಈ ಥರ ಸ್ಟಿಚಸ್ ಇದೆ. ಇದನ್ನು ಸಿ ಪ್ಯಾಟ್ರನಲ್ಲೇ ಇಟ್ಕೊಂಡು ಮಾಡಬೇಕು. ನೋಡಿ, ಇದು ಹೆಮ್ಮರ್ ಫೂಟ್. ಇದು ಅಂದರೆ ಪಿಕೋ ರೋಲ್ಡ್ ಹೆಮ್ ಅಂತ ಹೇಳ್ತೀವಲ್ಲ, ಆ ಫೂಟ್ ಇದು. ರೋಲ್ಡ್ ಹೆಮ್ ಅಂತಂದರೆ ರೋಲ್ ಆಗುತ್ತಲ್ವ, ಅದು ಜಿಗ್ಜಾಗ್ ರೋಲ್ ಆಗಿರುತ್ತಲ್ವ, ಅದಕ್ಕೆ ಇದು ರೋಲ್ಡ್ ಹೆಮ್ ಫೂಟ್ ಅಂತ ಅಂತೀವಿ. ನೋಡಿ, ಇದು ನಾವು ಕ್ಲಾತ್ ಹಾಕ್ತೀವಲ್ಲ ಅಲ್ಲಿ ರೋಲ್ ಆಗಿರುತ್ತೆ, ಅದಕ್ಕೆ ಇದು ರೋಲ್ಡ್ ಹೆಮ್ ಫೂಟ್ ಅಂತ ಹೇಳ್ತೀವಿ. ಈ ಥರ ರೋಲ್ ಇರುತ್ತೆ ಮುಂದ್ಗಡೆ. ಇದಕ್ಕಿಂತನೂ ಸ್ವಲ್ಪ ದಪ್ಪ ಬೇಕು ಅಂತ ಅಂದರೆ ಅದು 1/4 ಇಂಚ್ದು ರೋಲ್ಡ್ ಹೆಮ್ ಫುಟ್ಟು ಸಿಗುತ್ತೆ. ಸ್ಯಾರೀಸ್ಗೆಲ್ಲಾದರೆ ಇದೇ ಸಾಕು. 32 ಪ್ರೆಸ್ಸರ್ ಫುಟ್ ವೀಡಿಯೋಸ್ಗಳನ್ನೂ ಅಪ್ಲೋಡ್ ಮಾಡಿದ್ದೀನಿ. ಅಲ್ಲೂ ಸುಮಾರು ಫುಡ್ಸ್ಗಳ ಡೆಮೋನು ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡಿ, ಎಲ್ಲ ಪ್ಲೇ ಲಿಸ್ಟಲ್ಲಿರುತ್ತೆ. ನೋಡಿ, ಈ ಫೂಟಿಂದ ನಾವು ಬಾಲ್ ಚೈನ್ ಬರುತ್ತಲ್ಲ, ಬಾಲ್ ಚೈನ್ನೂ ಬ್ಲೌಸ್ಗಳಿಗೆ ಹಾಕ್ಕೊಳ್ಬಹುದು. ನಿಮ್ಮ ಹತ್ರ ಬೀಡಿಂಗ್ ಫೂಟ್ ಇಲ್ಲ ಅಂತ ಅಂದರೆ ಇದನ್ನೇ ಬೇಕಾದ್ರೆ ಯೂಸ್ ಮಾಡ್ಕೊಳ್ಬಹುದು. ನಾನು ಬೀಡಿಂಗ್ ಫೂಟ್ ವೀಡಿಯೋನು ಅಪ್ಲೋಡ್ ಮಾಡಿದ್ದೀನಿ, ಹೇಗೆ ಸ್ಟೋನ್ ಚೈನ್ ಬಾಲ್ ಚೈನ್ನೆಲ್ಲ ಮಷಿನಲ್ಲೇ ಹಾಕ್ಕೊಳ್ಬಹುದು ಅನ್ನೋದನ್ನು. ನೋಡಿ, ಇಲ್ಲಿ ಗ್ರೂ ಇದೆಯಲ್ವಾ, ಈ ಗ್ರೂಯಿಂದ ಅದು ನೀಟಾಗಿ ಮೂವ್ ಆಗುತ್ತೆ. ನೀವಿಲ್ಲಿ ಬಾಲ್ ಚೈನ್ನೆಲ್ಲ ಹಾಕ್ಕೊಳ್ಬಹುದು ಈ ಫೂಟ್ ಯೂಸ್ ಮಾಡಿಕೊಂಡು. ಕಾರ್ಡಿಂಗ್ ಫೂಟು, ಸ್ಯಾಟಿನ್ ಸ್ಟಿಚ್ ಫುಟ್, ಅದ್ರ ಬಗ್ಗೆನೂ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಮಲ್ಟಿ ಫಂಕ್ಷನ್ 32 ಪ್ರೆಸ್ಸರ್ ಫುಟ್ ಬಗ್ಗೆನೂ ಮಾಡಿದ್ದೀನಿ, ಹೋಗಿ ಪ್ಲೇಲಿಸ್ಟಲ್ಲಿರುತ್ತೆ, ಚೆಕ್ ಮಾಡಿ. ನೋಡಿ, ಇವಾಗ ಫೂಟ್ನ ಚೇಂಜ್ ಮಾಡೋಣ. ಈಗ ರೋಲ್ಡ್ ಹೆಮ್ ಫೂಟ್ ಹಾಕ್ತಾಯಿದ್ದೀನಿ. ಬೀಡಿಂಗ್ ಫೂಟ್ ಮಾಡಿದ್ದೀನಲ್ಲ, ಆ ವಿಡಿಯೋದಲ್ಲಿ ಫೂಟ್ನ ಹೇಗೆ ಚೇಂಜ್ ಮಾಡ್ಕೊಳ್ಳೋದು ಅನ್ನೋದನ್ನು ಡೀಟೇಲಾಗಿ ತೋರಿಸಿದ್ದೀನಿ, ಹೋಗೊಂದ್ಸಲಿ ಚೆಕ್ ಮಾಡಿ. ನೋಡಿ, ಟೆನ್ಷನ್ನು 6 ಇಟ್ಕೊಂಡಿದ್ದೀನಿ. ಮತ್ತು ಸೆಲೆಕ್ಟ್ರಲ್ಲಿ ಇಲ್ಲಿ ಎಲ್ಲಿ ಇಟ್ಕೊಳ್ಳೋ ಹಾಗಿಲ್ಲ, ಸ್ಟ್ರೈಟ್ ಸ್ಟಿಚ್ಚಲ್ಲಿ ಮಾಡೋ ಹಾಗಿಲ್ಲ, ಸಿ ಪ್ಯಾಟರ್ನಲ್ಲೇ ಮಾಡಬೇಕು. ಫಸ್ಟ್ ಮಾತ್ರ ನೋಡಿ ಎಲ್ಲಿ ಇಟ್ಕೊಳ್ಳಿ, ಎಲ್ಲಿ ಇಟ್ಕೊಂಡು ಒಂಚೂರು ಸ್ಟಿಚ್ ಮಾಡ್ಕೊಳ್ಳಿ. ಯಾಕೆ ಅಂತ ಅಂದರೆ ನೀಟಾಗಿ ಫಿನಿಶ್ ಬರಬೇಕು, ಅದಕ್ಕೋಸ್ಕರ ಎಲ್ಲಿ ಇಟ್ಕೊಂಡು ಸ್ಟ್ರೈಟ್ ಸ್ಟಿಚ್ ಅದರಲ್ಲಿ ನಾವು ಸ್ವಲ್ಪ ಸ್ಟಿಚ್ ಮಾಡ್ಕೊಳ್ಳೋಣ 1 ಇಂಚಷ್ಟು. ಆಮೇಲೆ ಇಲ್ಲಿ ಹಿಂದೆ ಥ್ರೆಡ್ ಬರುತ್ತಲ್ಲ, ಇವಾಗ ನಾವು ಸೆಲೆಕ್ಟಲ್ಲಿ ಸಿಯಲ್ಲಿ ಇಟ್ಕೊಳ್ಬೇಕು. ಇದನ್ನು ಸಿಯಲ್ಲೇ ಇಟ್ಕೊಂಡು ಮಾಡಬೇಕು ಜಿಗ್ಜಾಗ್ನ. ನಾವು ಆ ಥ್ರೆಡ್ನ ರೋಲ್ ಆಗಿರುತ್ತಲ್ಲ ಆ ಪ್ಲೇಸ್ಗೆ ಇನ್ಸರ್ಟ್ ಮಾಡಬೇಕು. ಇನ್ಸರ್ಟ್ ಮಾಡಿ ಇಲ್ಲಿ ಸಿಯಲ್ಲಿ ಇಟ್ಕೊಂಡಿದ್ದೀನಿ. ಫಸ್ಟ್ ಮಾತ್ರ ಒಂಚೂರು ಎಲ್ಲಿ ಇಟ್ಕೊಂಡು ಮಾಡ್ಕೊಂಡಿದ್ದೀನಿ, ಆಮೇಲೆ ಇವಾಗ ಸಿಯಲ್ಲಿ ಇಟ್ಕೊಂಡು ನೋಡಿ, ಇವಾಗ ಜಿಗ್ಜಾಗ್ ಥರ ಬರುತ್ತಲ್ವ, ಸಿ ಪ್ಯಾಟ್ರಲ್ಲಿ ಜಿಗ್ಜಾಗ್ ಪ್ಯಾಟ್ರನ್ ಅಲ್ವಾ, ಅಲ್ಲಿವಾಗ ರೋಲರ್ ಹೆಮ್ಮರ್ ಫೂಟಲ್ಲಿ ಆ ರೋಲ್ ಆಗಿರುತ್ತಲ್ಲ ಆ ಪ್ಲೇಸ್ಗೆ ಇನ್ಸರ್ಟ್ ಮಾಡಿ ಸ್ಟಿಚ್ ಮಾಡೋಣ. ಇವಾಗ ನೋಡಿ, ಇವಾಗ ಕ್ಲಾತ್ ಇನ್ಸರ್ಟ್ ಮಾಡಿದ್ದೀನಲ್ವ, ಆ ಥರನೇ ನೀವು ಇನ್ಸರ್ಟ್ ಮಾಡಬೇಕು, ಆವಾಗ ರೋಲ್ ಆಗುತ್ತೆ. ಅದು ರೋಲರೇ ನಿಮಗೆ ನೀಟಾಗಿ ಪಿಕೋ ನೀಟಾಗಿ ಬರುತ್ತೆ. ನೀವು ಕ್ಲಾತ್ನ ಮಡ್ಚಿ ರೋಲ್ ಮಾಡಿಕೊಡ್ತೀರಲ್ವ, ಅದು ಒಂದೇ ಸೈಜಲ್ಲಿ ಕೊಡಿ, ಆವಾಗ ನಿಮಗೆ ನೀಟ್ ಫಿನಿಶಿಂಗ್ ಬರುತ್ತೆ. ನಿಮ್ಮ ಗ್ರಿಪ್ಪಿಗೆ ಬೇಕಾದರೆ ಹಿಂದೆ ನಿಮ್ಮ ಲೆಫ್ಟ್ ಹ್ಯಾಂಡ್ ಇಟ್ಕೊಳ್ಳಿ ಕ್ಲಾತ್ ಹತ್ರ, ರೈಟ್ ಹ್ಯಾಂಡ್ ಮಾತ್ರ ನೀವು ಈ ಥರ ರೋಲ್ಡ್ ಹೆಮ್ ಫುಟ್ಗೆ ಕ್ಲಾತ್ ಇನ್ಸರ್ಟ್ ಮಾಡ್ತಾ ಇರಬೇಕು. ನಿಮ್ಮ ಲೆಫ್ಟ್ ಹ್ಯಾಂಡ್ ಇಟ್ಕೊಂಡಿರ್ತೀರಲ್ವ, ನೀವಲ್ಲಿ ಹಿಂದ್ಗಡೆಯಿಂದ ಬಟ್ಟೆ ಎಳಿಬೇಡಿ, ಅದೇ ಮಷಿನ್ ಮೂವ್ ಆಗುತ್ತಲ್ವ ಅದೇ ಮೂವ್ ಆಗಲಿ. ನೀವು ಎಳೆದ್ರೆ ಸ್ಟಿಚಸ್ ನೀಟಾಗಿ ಬರಲ್ಲ. ನೋಡಿ, ಹಿಂಗೆ ನಿಧಾನಕ್ಕೆ ಮಾಡ್ಕೊಂಡೋಗಿ 1-2 ಸಲ ಪ್ರಾಕ್ಟೀಸ್ ಮಾಡಿ, ನೀಟಾಗಿ ಬರುತ್ತೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಫಿನಿಶಿಂಗ್. ಇದರಲ್ಲಿ ಥ್ರೆಡ್ ಟೆನ್ಷನ್ನು ಮತ್ತು ಸ್ಟಿಚ್ ಲೆಂತೇ ಮೇಯ್ನು. 6ಅಲ್ಲಿ ಇಟ್ಕೊಂಡು ಥ್ರೆಡ್ ಟೆನ್ಷನ್ನ, ಸ್ಟಿಚ್ ಲೆಂತ್ 2 ಇಂದ 3 ಒಳಗೆ ಮಾಡಿದ್ರೆ ಈ ಥರ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಮತ್ತು ನೀವು ದಪ್ಪ ಸಣ್ಣ ಮಾಡಬೇಡಿ, ನೀಟಾಗಿ ಎಷ್ಟು ಮಡ್ಚ್ಕೊಂಡಿರ್ತೀರೋ ಅಷ್ಟೇ ಮಾಡಿ. ಅಕಸ್ಮಾತ್ ನಿಮಗೆ ಬರಲಿಲ್ಲ ಅಂತಾರೆ ಒಂಚೂರು ಐರನ್ ಮಾಡ್ಕೊಳ್ಳಿ, ಆವಾಗ ನೀಟಾಗಿ ಫಿನಿಶಿಂಗ್ ಬರುತ್ತೆ. ನಿಮಗೆ ಪ್ರಾಕ್ಟೀಸ್ ಮಾಡಿ, ನೀಟಾಗಿ ಐರನ್ ಮಾಡಿದ್ರೆ ನೀಟಾಗಿ ಬರುತ್ತೆ. ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಮತ್ತು ನಾನು ಸಾರಿ ಕುಚ್ಚು ವೀಡಿಯೋಸ್ಗಳನ್ನೂ ಅಪ್ಲೋಡ್ ಮಾಡಿದ್ದೀನಿ. ಅಂದರೆ ಕ್ರೋಶಾ ಕುಚ್ಚು ಬರದೇ ಇರೋರಿಗೆ ನೀಡಲ್ ಯೂಸ್ ಮಾಡಿಕೊಂಡು ಹೇಗೆ ಸಾರಿ ಕುಚ್ಚು ಮಾಡ್ಕೊಳ್ಳೋದು ಅನ್ನೋ ವೀಡಿಯೋನು ಅಪ್ಲೋಡ್ ಮಾಡಿದ್ದೀನಿ. ಮತ್ತು ಮೋಟಿವೇಶನಲ್ ವೀಡಿಯೋಸ್ಗಳನ್ನೂ ಅಪ್ಲೋಡ್ ಮಾಡಿದ್ದೀನಿ. ಮೊಟ್ಟೆ ತಿಂದಮೇಲೆ ಯಾವ ಆಹಾರನ ತೊಗೊಳ್ಬಾರ್ದು, ಆ್ಯಪಲ್ ತಿಂದಮೇಲೆ ಯಾವ ಆಹಾರನ ತೊಗೊಳ್ಬಾರ್ದು, ಆ ಥರ ವಿರುದ್ಧ ಆಹಾರಗಳು, ಅದ್ರ ಬಗ್ಗೆನೂ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡಿ.
ಮತ್ತು ಬ್ಲೌಸ್ ಎಂಬ್ರಾಯ್ಡ್ರಿ ವೀಡಿಯೋಸ್ ಅಂದರೆ ಈ ಜೊನ್ನಮ್ಮ ಮಷೀನಲ್ಲೇ ಹೇಗೆ ಫೂಟ್ಸ್ಗಳನ್ನ ಚೇಂಜ್ ಮಾಡಿಕೊಂಡು ಎಂಬ್ರಾಯ್ಡ್ರಿ ಮಾಡ್ಕೊಳ್ಬಹುದು ಅನ್ನೋ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡಿ. ಮತ್ತು ಗೃಹಲಕ್ಷ್ಮಿ ಗೃಹಜ್ಯೋತಿ ವೀಡಿಯೋಸ್ಗಳನ್ನೂ ಅಪ್ಲೋಡ್ ಮಾಡಿದ್ದೀನಿ. ನಿಮ್ಗೇನಾದ್ರು ಇನ್ನೂ ಒಂದಕ್ಕಂತೂ ಹಣ ಬಂದಿಲ್ಲ ಅಂತಂದರೆ ಫೋನಲ್ಲಿ ಯಾವುದೇ ಕಾರಣಕ್ಕೂ ಟ್ರೈ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಆ ಥರ ಆ್ಯಪ್ ಯಾವುದೂ ಸರ್ಕಾರ ಬಿಟ್ಟಿಲ್ಲ. ನೀವು ಸೇವಾ ಕೇಂದ್ರಗಳಿಗೆ ಹೋಗಿ ನೀವು ಅಪ್ಲಿಕೇಶನ್ ಹಾಕಬೇಕು. HSRP ನಂಬರ್ ಪ್ಲೇಟ್ ನೀವು ಹಾಕ್ಸಿಲ್ಲ ಅಂತಂದರೆ ಹೇಗೆ ಅಪ್ಲೈ ಮಾಡೋದು ಅನ್ನೋ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಎಲ್ಲ ಪ್ಲೇಲಿಸ್ಟ್ ಇರುತ್ತೆ, ಹೋಗಿ ಚೆಕ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ನೀವು ಕೊಡೋ ಪ್ರೋತ್ಸಾಹ ನನಗೆ ಇನ್ನೂ ಒಳ್ಳೆ ವೀಡಿಯೋ ಮಾಡೋದಕ್ಕೆ ನನಗೂ ಸ್ಫೂರ್ತಿ ಬರುತ್ತೆ. ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಿದ್ದೀರೋ ಅವ್ರಿಗೆ ತುಂಬು ಹೃದಯದ ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪ್ಲೇಲಿಸ್ಟಲ್ಲಿ ಗ್ಯಾರಂಟಿ ಸ್ಕೀಮ್ಸ್ ಅಂತ ಕ್ರೋಶಾ ಕುಚ್ಚು ಡಿಸೈನ್ಸು, ಎಂಬ್ರಾಯ್ಡ್ರಿ ಡಿಸೈನ್ಸು, ಮೋಟಿವೇಶನ್ ಅಂತ ಇಲ್ಲಿರುತ್ತೆ, ಹೋಗಿ ಚೆಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.